आरोग्य ऐश्वर्य अभिवृद्धि जय श्रीराम। ತುಂಬ ಸಂತೋಷ ಆಗ್ತದೆ. ಎಲ್ಲ ಒಗ್ಗಟ್ಟಿನ ಪ್ರತೀಕ. ಎಲ್ಲರೂ ಒಗ್ಗಟ್ಟಾದರೆ ಎಲ್ಲರಲ್ಲೂ ಸಹ ಬಲ ಆಗ್ತದೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳೋಂಥದ್ದು ಎಲ್ಲ ಧರ್ಮಗಳ ಒಂದು ಸಂದೇಶ ಒಂದೇ. ಮನುಕುಲ ಚೆನ್ನಾಗಿರಬೇಕು, ಸಂತೋಷವಾಗಿರೋಂಥದ್ದು ಆಗಬೇಕು. ಎಲ್ಲರ ಉದ್ದೇಶ ಸುಖ ಶಾಂತಿ ಇರೋಂಥದ್ದು. ಆ ನಿಟ್ಟಿನಲ್ಲಿ ಶ್ರೀರಾಮ ಶೋಭಾಯಾತ್ರೆ ಇದೆ. ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಲಭಿಸಲಿ ಅಂತೇಳಿ ಭಾವಿಸ್ತೀನಿ. ಒಂದು ಸಂಘದಿಂದ ಮಾಡ್ತಾ ಇದ್ದಾರೆ. ಅತ್ಯುತ್ತಮ 8-9 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶ್ರೀರಾಮ ಒಂದು ಏನಾದರೆ ಇವತ್ತು ಒಂದು ಜಾತಿಗಲ್ಲ, ಶ್ರೀರಾಮನ ಆದರ್ಶ ಪುರುಷರು ಮುಸ್ಲಿಮ್ ತಗೊಬೇಕು, ಕ್ರಿಶ್ಚಿಯನ್ಸ್ ತಗೊಬೇಕು. ನಾವು ಏನಾದರೂ ಹಿಂದೂ ಜಾಗರಣೆ ಅಂತ ಹಿಂದೂ ಮಾತ್ರ ಶ್ರೀರಾಮನ ಅನ್ಬೋದು. ಯಾಕಂದ್ರೆ ಅವ್ರ ಆದರ್ಶಗಳು ಯಾರು ಬೇಕಾದ್ರೂ ಮನೆ ತಗೋಬೋದು. ಹಂಗಾಗಿ ಎಲ್ಲ ಜಾತಿಯವರು ಶ್ರೀರಾಮನ ಆದರ್ಶ ಪುರುಷನಾಗಿ ಸ್ವೀಕರಿಸಬೇಕಂತ ಶ್ರೀರಾಮಚಂದ್ರ ಮಾದರಿಯಾಗಿ ನಾವೆಲ್ಲರೂ ಕೂಡ ಬೇಕು. ಇವತ್ತು ನಮ್ಮ ಶಿಡ್ಲಘಟ್ಟ ಶ್ರೀರಾಮ ಸೇನೆಯ ಟ್ರಸ್ಟ್ ವತಿಯಿಂದ ಶ್ರೀರಾಮ ಶೋಭಾಯಾತ್ರೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ಯುವಕ ಸಂಘದವರು ಎಲ್ಲ ಸಾರ್ವಜನಿಕರು ಕೂಡ ಮತ ಭೇದ ಮರೆತು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ನಾವು ಶ್ರೀರಾಮ ಶೋಭಾಯಾತ್ರೆ ಮಾಡ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗಲಿ. ಶ್ರೀರಾಮನ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೊಡೋಕೆ ಇಷ್ಟಪಡ್ತೀನಿ. ಶ್ರೀರಾಮ ಶೋಭಾಯಾತ್ರೆ ಮಾಡುವ ಉದ್ದೇಶನೇ ನಮ್ಮ ಹಿಂದೂಗಳೆಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತೀರಿ. ಆದರೆ ಕೆಲವರು ಏನು ಶ್ರೀರಾಮನವಮಿ ಬಂದಾಗ ಎಲ್ಲರೂ ಆಚರಣೆ ಮಾಡ್ತಾರೆ ಮನೆಯಲ್ಲಿ. ಅದೇ ರಾಮ ಬೀದಿನ ಬಂದು ಮೆರವಣಿಗೆ ಮುಖಾಂತರ ಮಾಡೋದ್ರಿಂದ ಅದನ್ನ ಪಕ್ಷ ಅಂತಾರೆ, ಒಂದು ಪಕ್ಷಕ್ಕೆ ಸೀಮಿತ ಮಾಡ್ತಾರೆ ರಾಮನ. ಇದು ತಪ್ಪು. ಹಿಂದೂಗಳಲ್ಲಿರುವ ಈ ಮೂಢನಂಬಿಕೆನೆಲ್ಲ ನೀವು ತೊಲಗಿಸಿ ನಾವೆಲ್ಲ ಹಿಂದೂಗಳು ಮೊದಲನೇದಾಗಿ ನಾವೆಲ್ಲ ಹಿಂದೂಗಳು ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಆಚರಣೆಯಲ್ಲಿ ಪಾಲ್ಗೊಳ್ಬೇಕು. ಯಾವುದೇ ಹಿಂದೂ ಸಮಾಜದ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ಅಳಿವಿಗಾಗಿ ಐಕ್ಯತೆಗಾಗಿ ನಾವೆಲ್ಲ ಓಡಾಡಬೇಕು ಅನ್ನೋ ಉದ್ದೇಶದಿಂದ ಈ ಶ್ರೀರಾಮ ಶೋಭಾಯಾತ್ರೆ ಮಾಡ್ಕೊಂಡು ಬರ್ತಾ ಇರ್ತೀರಿ. ಈ ದಿನ ಶ್ರೀರಾಮ ಶೋಭಾಯಾತ್ರೆ ದಿನ ಚಾಲನೆ ಕೊಟ್ಟಿದ್ದೀರಿ. ಈಗ ಮೆರವಣಿಗೆ ಮುಖಾಂತರ ಹೊರಡುತ್ತೆ. ಈಗೇನಿದೆ ನಮ್ಮ ಹನುಮಂತಪುರ ಗೇಟಿಂದ ಒಂದು ಶ್ರೀರಾಮನ ಶೋಭಾಯಾತ್ರೆಯನ್ನ ಈ ಕಾರ್ಯಕ್ರಮಕ್ಕೆ ಒಳ್ಳೆ ಅಭೂತಪೂರ್ವವಾದಂಥ ಒಂದು ಜನ ಸೇರ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಶುರುವಾಗಿದೆ. ಇನ್ನು ಕಾರ್ಯಕ್ರಮ ಹೋಗ್ತಾ ಇದೆ. ಎಲ್ಲ ಜನಸಂಖ್ಯೆ ಬರ್ತಾ ಇದ್ದರಿಂದ ಒಂದು ಹಳ್ಳಿಗಳ ಕಡೆಯಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಒಂದು ದಿವಸ ವರ್ಷದಲ್ಲಿ ಒಂದು ದಿವಸ ನಗರದಲ್ಲಿ ಸಂಚಾರ ಮಾಡಿ ನಮ್ಮ ಹಿಂದೂಗಳ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಎಲ್ಲ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಆನೆಬಲ ತಂದುಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಮಾಜಿ ಶಾಸಕರು ರಾಜಣ್ಣವ್ರು ಬಂದಿದ್ದಾರೆ, ಕಾಂಗ್ರೆಸ್ ಮುಖಂಡರು ಪುಟ್ಟು ಅಂಜನಪ್ಪ ಅವರು ಬಂದಿದ್ದಾರೆ, ನಮ್ಮ ಬಿಳೇಶವಾಲ ರವೀಣ್ಣವ್ರು ಬಂದಿದ್ದಾರೆ, ನಮ್ಮ ವೈದ್ಯರಾದಂತಹ ಸತ್ಯನಾರಾಯಣ ಸರ್ ಬಂದಿದ್ದಾರೆ, ದೇವರಾಜಣ್ಣವ್ರು ಬಂದಿದ್ದಾರೆ. ಎಲ್ಲ ಇನ್ನೂ ಅನೇಕ ಮುಖಂಡರು ಬಂದಿದ್ದಾರೆ. ಇವರೆಲ್ಲರೂ ಸಹಕಾರ ಹೀಗೆ ಇರಲಿ. ಪ್ರತಿ ವರ್ಷ ಈ ಕಾರ್ಯಕ್ರಮ ಇನ್ನೂ ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗೋಣ ಅಂತ ಈ ಮೂಲಕ ಕರ್ತವ್ಯ ಅಂತ ನಾನು ಕೇಳ್ತೀನಿ. ಏನು ಸಂದೇಶ ಅಂತ ಹಿಂದೂಗಳು ಒಗ್ಗಟ್ಟಾಗಬೇಕು, ಜಾತ್ಯತೀತವಾಗಿ ಎಲ್ಲ ಜಾತಿ ಮನೆಯಲ್ಲಿ ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಾಗಬೇಕು ಅನ್ನೋದು ಈ ಸಂದೇಶ ಕೊಡ್ತಾ ಇರೋದು. ಮತ್ತೆ ನಾವು ನಗರದಲ್ಲಿ ಹೋಗ್ತಾ ಇನ್ನೂ ಸಂಖ್ಯೆ ಜಾಸ್ತಿ ಆಗ್ತದೆ. ಈ ಕೊರತೆ ನಾವು ಹೇಳಿದ್ದು ಮಾತು ಸುಳ್ಳಾಗ್ತಾ ಇದೆ. ಪಕ್ಷಾತೀತವಾಗಿ ಎಲ್ಲ ಭಾಗವಹಿಸಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋರಿದ್ದಾರೆ. ಬರ್ತಾರೆ, ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಇಲ್ಲಿಂದ ಶುರುವಾಗಿ ಕಾರ್ಯಕ್ರಮ ತನಕ ಆಗುತ್ತೆ.